ಒಂದೇ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದರೆ, ಕೊತ್ತೂರು ಮಂಜುನಾಥ್ ಹಾಗೂ ಕಾಂಗ್ರೆಸ್ ಪಕ್ಷ ನೋಡಿ ಇಲ್ಲಿ ತಾಲೂಕಿನ ಜನತೆ ಅವರು ನಾಗೇಶ್ ಅವರನ್ನು ಶಾಸಕನಾಗಿ ಮಾಡಿ ಕಳಿಸಿದ್ದಾರೆ. ಅಷ್ಟು ಸುಲಭ ಅಲ್ಲ, ಯಾಕಂದರೆ ಯಾವತ್ತೂ ಅವ್ರ ಮುಖ ನೋಡಿರಲಿಲ್ಲ ತಾಲೂಕಿನ ಜನತೆ. ಅಂಥದ್ರಲ್ಲಿ ಬರೀ ಏಳು ದಿವಸದಲ್ಲಿ ಮುಳಬಾಗಿಲು ತಾಲೂಕು ಕರ್ಕೊಂಡು ಬಂದು ಮಂಜುನಾಥ್ ಅವರು ಪರಿಚಯ ಮಾಡಿಸಿ, ಇವರು ತುಂಬ ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ತುಂಬ ಬುದ್ಧಿವಂತರು, ಜ್ಞಾನವಂತರು, ಅಫಿಷಿಯಲ್ ಆಗಿ ಕೆಲಸ ಮಾಡಿದ್ದಾರೆ. ಇಂಥವರು ಶಾಸಕರಾದರೆ ಮುಳಬಾಗಿಲು ತಾಲೂಕಿನ ಅಭಿವೃದ್ಧಿಗೆ ತುಂಬ ಎಲ್ಲ ಕೆಲಸ ಮಾಡ್ಬೋದು. ನಾನು ಕರ್ಕೊಂಡು ಬಂದಿದ್ದೀನಿ, ಇವ್ರು ಗೆಲ್ಲಿಸೋಣ ಅಂತ ಎಲ್ಲರ ಹತ್ರ ಕೇಳ್ಕೊಂಡಿದ್ದಾಗ ಬರೀ 7 ದಿವಸದಲ್ಲಿ ತಾಲೂಕಿನ ಎಲ್ಲ ಜನತೆ, ಎಲ್ಲ ಜನಾಂಗದವರು, ಮುಖ್ಯವಾಗಿ ಹೇಳಬೇಕು ಅಂತಂದರೆ ನಗರ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರು ಪ್ರತಿ ವಾರ್ಡ್ನಲ್ಲಿ 1,000 ಮತಗಳಲ್ಲಿ 900 ಮತಗಳನ್ನು ನಾಗೇಶ್ ಅವರಿಗೆ ಕೊಟ್ಟಿದ್ದಾರೆ. ಏನಪ್ಪಾ ಅಂದರೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಮಂಜುನಾಥ್ ಅವರ ಅಭ್ಯರ್ಥಿ ಅಂತ ಅವರು ಮತ ಕೊಟ್ಟಿದ್ದಾರೆ. ಅಂಥದ್ರಲ್ಲಿ ಇವರು ಮಾತು ತಪ್ಪಿ ಬಿಜೆಪಿ ಜನ ನಗ್ತಾರೆ. ಯಾಕಂತಂದರೆ ಮುಳಬಾಗಿಲು ತಾಲೂಕಿನಲ್ಲಿ ಬಿಜೆಪಿಗೆ ಅಸ್ತಿತ್ವನೇ ಇಲ್ಲ, ಯಾವತ್ತೂ ಇಲ್ಲಿಂದ ಒಬ್ಬ ಶಾಸಕರು ಆಯ್ಕೆ ಆಗಿಲ್ಲ. ಅಂಥದ್ದು ಆ ಪಕ್ಷವನ್ನು ಇವರು ಆರಿಸೋ ಹಾಗಿದ್ರೆ ರಾಜೀನಾಮೆ ಕೊಟ್ಟು ನಾವು ಮಾಡಿರ್ತಕ್ಕಂಥ ಕೆಲಸ ಮತಗಳನ್ನು ತಿರಸ್ಕರಿಸಿ ಇವರು ರಾಜೀನಾಮೆ ಕೊಟ್ಬಿಟ್ಟು ಇವಳು ಹೋಗಲಿ, ಇವರು ರಾಜೀನಾಮೆ ಕೊಟ್ಟು ಮತ್ತೆ ಸ್ಪರ್ಧೆ ಮಾಡಲಿ, ಬಿಜೆಪಿಯಿಂದ ಮಾಡಲಿ, ಬೇರೆ ಯಾವುದೇ ಪಕ್ಷದಿಂದ ಅವ್ರು ಕೆಲಸ ಮಾಡ್ಕೊಂಡು ಹೋಗಲಿ, ನಮ್ದು ಏನು ಅಭ್ಯಂತರ ಇರಲಿ. ನಾನು ಇನ್ನೂ ಅವ್ರಿಗೆ ಕಳಕಳಿಯಾಗಿ ಈ ಮಾಧ್ಯಮದ ಮುಖಾಂತರ ಕೇಳ್ಕೊಡ್ತೀನಿ, ಇನ್ನೂ ಏನು ಟೈಮ್ ಹೊತ್ತು ಏನು ಮೀರಲಿಲ್ಲ, ದಯವಿಟ್ಟು ನೀವು ವಾಪಸ್ ಬನ್ನಿ. ಇನ್ನೂ 4.5 ವರ್ಷ ನಿಮಗೆ ಇನ್ನೂ ಟೈಮ್ ಇದೆ, ಕಾಲಾವಕಾಶ ಇದೆ. ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ನೀವು ಮಂತ್ರಿನೂ ಆಗಬಹುದು. ಯಾಕೆ ಅಷ್ಟು ಅರ್ಜೆಂಟ್ ಮಾಡಿಕೊಂಡು ಅಷ್ಟು ಬೇಸರ ಮಾಡಿಕೊಂಡು ನೀವು ಹೋಗೋ ಅಷ್ಟು ಏನು ಅವಶ್ಯಕತೆ ಇಲ್ಲ. ನೀವು ವಾಪಸ್ ಬನ್ನಿ, 4.5 ವರ್ಷ ನಮ್ಮ ಮಧ್ಯೆ ಇದ್ದು ಕೆಲಸ ಮಾಡಿ ಜನರ ಮನಸ್ಸಿನಲ್ಲಿ ನೀವು ಒಂದು ಉತ್ಸಾಹವನ್ನು ಪಡ್ಕೋಬೇಕು. ಕೊತ್ತೂರು ಮಂಜುನಾಥ್ಗೆ ಕೊಟ್ಟಿರೋ ಮಾತನ್ನು ಉಳಿಸ್ಕೊಳ್ಳಿ. ನೀವು ಅದನ್ನು ಬಿಟ್ಟು ಅವ್ರಿಗೂ ನೋವುಂಟು ಮಾಡಿ ನೀವು ಈ ಥರ ಮಾಡೋ ಕೆಲಸ ಸರಿ ಇಲ್ಲ. ಮುಂದಿನ ದಿನಗಳಲ್ಲಿ ನೀವು ಈ ಥರ ಏನಾದರೂ ಹೋಗೋ ಹಂಗಿದ್ರೆ ಉಗ್ರ ಹೋರಾಟ, ಮುಳಬಾಗಿಲು ತಾಲೂಕಿನ ಜನತೆ ನಿಮಗೆ ಮತ ಕೊಟ್ಟಿರೋದಲ್ಲ, ಅದಕ್ಕೆ ತಕ್ಕಂತೆ ವಿರೋಧ ಕೂಡ ಮಾಡ್ತೀವಿ. ಮುಳಬಾಗಿಲು ನಗರ ತಾಲೂಕು ಎಲ್ಲ ಬಂದ್ ಮಾಡಿಸಿ ನಿಮಗೆ ಮುಳಬಾಗಿಲಿಗೆ ಪ್ರವೇಶ ಮಾಡದಿರೋ ಒಂದು ಪರಿಸ್ಥಿತಿ ಕೂಡ ಬರ್ಬೋದು. ನೀವು ದಯವಿಟ್ಟು ನಾನಂತೂ ಎಲ್ಲರ ಮುಖಾಂತರ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ, ನೀವು ವಾಪಸ್ ಬನ್ನಿ. ಬಿಜೆಪಿ ಇಲ್ಲಿ ಇಲ್ಲೇ ಇಲ್ಲ. ಎಂಥ ಪಕ್ಷವನ್ನು ನೀವು ಆರಿಸ್ಕೊಂಡಿದ್ದೀರಾ ಅಂತಂದರೆ ಮುಳಬಾಗಿಲು ತಾಲೂಕಿನಲ್ಲಿ ಬಿಜೆಪಿ ಪಕ್ಷ ಅನ್ನೋದೇ ಇಲ್ಲ. ಆ ಥರದ್ದು ನೀವು ಬಿಜೆಪಿ ಆರಿಸ್ಕೊಂಡಿದ್ದೀರಾ? ಇಲ್ಲ. ನೀವು ವಾಪಸ್ ಬನ್ನಿ. ಇಲ್ಲಿ JDS ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಇರೋದ್ರಿಂದ ನಿಮ್ಗೆ ಒಳ್ಳೆ ಮರ್ಯಾದೆ ಇರುತ್ತೆ. ಮುಂದಿನ ದಿನಗಳಲ್ಲಿ ನೀವು ಒಳ್ಳೆ ಕೆಲಸ ಕಾರ್ಯ ಕೂಡ ಮಾಡ್ಬೋದು ಅಂತ ನಾನು ಇಲ್ಲಿ ಮುಖಾಂತರ ನಿಮ್ಗೆ ಹೇಳುತ್ತಾ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೀನಿ. ಕೊತ್ತೂರು ಮಂಜುನಾಥ್ ಕಾಂಗ್ರೆಸ್ ಪಕ್ಷಕ್ಕೆ ನೋಡಿ ನಿಮ್ಗೆ ಮತ ಹಾಕಿದ್ದಾರೆ ಹೊರತು ನಿಮ್ಗೆ ಯಾವತ್ತೂ ನೋಡಿರಲಿಲ್ಲ. ದಯವಿಟ್ಟು ವಾಪಸ್ ಬನ್ನಿ. ಈ